अब मुझको ना बुलाओ, तुम मेरे पास आओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ। दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? उनको दर्श दिखाओ, अब कुछ तरस तो खाओ, अब कुछ तरस तो खाओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ।
ಓಂ ಶಾಂತಿ. ಮಹಾವಾಕ್ಯ 23/1973. ನಿನ್ನೆ ದಿನ ಅರ್ಧ ಮುರಳಿಯಾಗಿದೆ. ಇವತ್ತದು ಮುಂದುವರಿತಾ ಇದೆ. ಸಂಪೂರ್ಣ ಮೂರ್ತಿ ಆಗಲಿಕ್ಕೋಸ್ಕರ 4 ಸ್ತಂಭ. ನಿನ್ನೆ ತಾವೆಲ್ಲ ಕೇಳಿದಿರಿ. ನಾವು ಜ್ಞಾನಮೂರ್ತಿ, ಗುಣಮೂರ್ತಿ, ಮಹಾದಾನಿ ಮೂರ್ತಿ ಮತ್ತು ನೆನಪಿನ ಮೂರ್ತಿ ಅಥವಾ ತಪಸ್ವಿ ಮೂರ್ತಿ. ಈ 4 ವಿಶೇಷತೆಗಳು ನಮ್ಮಲ್ಲಿ ಬಂತಂದರೆ ಅದೇ ಸಂಪೂರ್ಣ ಸ್ಥಿತಿ ಅಂತ ಬಾಬಾ ತಿಳಿಸಿದರು. ಈ ತಿಂಗಳು ಅಂದರೆ ಅದು ಜನವರಿ ತಿಂಗಳು. ಅದಕ್ಕೆ ಬಾಬಾ ಅಂತಾರೆ ಈ ತಿಂಗಳು ಪೂರ್ಣ ಅದೇ ಸ್ಥಿತಿಯಲ್ಲಿರಬೇಕು. ಫೈನಲ್ ಪೇಪರ್ನಲ್ಲಿ ಪಾಸ್ ಆಗಲಿಕ್ಕೆ ಇವೇ ಮುಖ್ಯವಾದಂಥ ಯೋಗ್ಯತೆ. ಫೈನಲ್ ಪೇಪರ್ ಅಟೆಂಡ್ ಆಗೋಕ್ಕಿಂತ ಮೊದಲೇ ನಾವು ಸಂಪೂರ್ಣ ಆಗಬೇಕು. ಈ ತಿಂಗಳಲ್ಲೇ ಆಗಬೇಕು ಅಂತ ಬಾಬಾ ವಿಶೇಷವಾಗಿ ತಿಳಿಸ್ತಾರೆ. ಇವತ್ತಿನ ಕಾಲದಲ್ಲಿ ಕೆಲವೆಲ್ಲ ದೂರದ ದೃಶ್ಯಗಳನ್ನು ಸ್ಪಷ್ಟವಾಗಿ ಸಮೀಪದಲ್ಲಿ ಕಾಣ್ತೀವಿ. ಅದೇ ರೀತಿ ದಿವ್ಯ ಬುದ್ಧಿಯಿಂದ ಏಕ ಯಾದಕ್ಕೆ ಶುದ್ಧ ಸಂಕಲ್ಪ ಮೇ ಸ್ಥಿತ रहने से, ನೆನಪಿನಿಂದ ಶುದ್ಧ ಸಂಕಲ್ಪದಿಂದ ಸ್ಥಿತ ಆಗೋದ್ರಿಂದ ಏಕ ದೂಸರೆ ಕಿ ಸ್ಥಿತಿ ಅಥವಾ ಪುರುಷಾರ್ಥದ ಗತಿವಿಧಿ ಸ್ಪಷ್ಟವಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದಕ್ಕೆ ನಾವು ಸಂಪೂರ್ಣ ಸ್ಥಿತಿಯನ್ನು ಪಡ್ಕೋಬೇಕು. 100% ಸರ್ವ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೋಬೇಕು. ಈ ಸಿದ್ಧಿ ಪ್ರೆಸೆಂಟ್ ಸಮಯದಲ್ಲಿ ನಮ್ಮ ಪುರುಷಾರ್ಥದಲ್ಲಿ ಕಂಡು ಬರಬೇಕು. ಅಂದರೆ ಆವಾಗ ಜಗತ್ತಿಗೆ ಏನು ಬೇಕಾಗಿದೆ ಅಂತ ಅನ್ನೋದು ಸಹಿತ ನಮಗೆ ಸ್ಪಷ್ಟ ಗೊತ್ತಾಗ್ತದೆ. ಇದು ನಮ್ಮ ವ್ಯಕ್ತಿಗತ ಪುರುಷಾರ್ಥ ಸಂಪೂರ್ಣ ಸ್ಥಿತಿಯ ಬಗ್ಗೆ ಬಾಬಾ ತಿಳಿಸಿ ಆಮೇಲೆ, ಯಾಕೆಂದರೆ ಈ ಮುರಳಿ ಜನವರಿ 23 ನುಡಿಸಿದ್ದಾರೆ ಬಾಬಾ. ಮುಂದಕ್ಕೆ ಯಾವುದು ಬರಲಿದೆ? ಶಿವರಾತ್ರಿ ಬರ್ತದೆ. ಅದಕ್ಕೆ ಜನವರಿ ತಿಂಗಳಲ್ಲಿ ಈ ರೀತಿ ಸಂಪನ್ನ ಆಗಿಬಿಡಿ. ಸಂಘಟನೆ ರೂಪದಲ್ಲಿ ನೆನಪಿನ ಬಲವನ್ನು ತುಂಬಿಕೊಳ್ಳಿ. ಆಮೇಲೆ 2 मास विशेष बुलंद आवाज से चारों ओर बाप को प्रत्यक्ष करने का नगारे बजाने. ಜನವರಿ ತಿಂಗಳಲ್ಲಿ ಸಂಪನ್ನ ಆಗ್ರಿ. ಮತ್ತೆ 2 ತಿಂಗಳಂದರೆ ಮುಂದಕ್ಕೆ ಯಾವುದು ಬರ್ತದೆ? ಶಿವರಾತ್ರಿ ಬರ್ತದೆ. ಆಗ ಬಾಬರವರ ಹೆಸರನ್ನು ಪ್ರಸಿದ್ಧಗೊಳಿಸುವ, ಡಂಗುರ ಸಾರುವ ಸೇವೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಜಿನ್ ನಗಾರೋಂಕಿ ಆವಾಜು ಸುನ್ಕರ್, ನಾವು ನಗಾರಿ ಬಾರಿಸಿದರೆ ಆ ಆವಾಜನ್ನು ಕೇಳಿ ಮಲಗಿರುವಂಥ ಆತ್ಮಗಳು ಏನಾಗಬೇಕು? ಜಾಗೃತ ಆಗಿಬಿಡಬೇಕು. 4 ಕಡೆ ಆವಾಜ್ ಹರಡಬೇಕು. ಅದಕ್ಕೆ ಇಸ್ ಸಮಯ ಕೈಸಾ ಶ್ರೇಷ್ಠ ಕರ್ತವ್ಯ ಚಲ್ ರಹಾ ಹೈ. ಈ ಸಮಯದಲ್ಲಿ ಯಾವ ಶ್ರೇಷ್ಠ ಕರ್ತವ್ಯ ನಮ್ದೀಗ ನಡೀತಾ ಇದೆ? हरेक आत्मा अपना श्रेष्ठ भाग्य अभी बना सकती है. ಪ್ರತಿಯೊಂದು ಆತ್ಮಗಳು ಸಹಿತ ತಮ್ಮ ಶ್ರೇಷ್ಠ ಭಾಗ್ಯವನ್ನು ಈಗಲೇ ರೂಪಿಸಲಿಕ್ಕೆ ಸಾಧ್ಯ. ऐसे ही चारों ओर भिन्न भिन्न युक्तियों से, भिन्न भिन्न प्रोग्राम से बाप की पहचान का नगाड़ा बजाओ. ಬಾಬಾ ಅಂತಾರೆ ಅದೇ ರೀತಿ 4 ಕಡೆ ಭಿನ್ನ ಭಿನ್ನ ಯುಕ್ತಿಯಿಂದ ಭಿನ್ನ ಭಿನ್ನ ಪ್ರೋಗ್ರಾಮ್ ಮಾಡ್ತಾ ಬಾಬರವರ ಪ್ರತ್ಯಕ್ಷತೆಯ ಅಥವಾ ತಂದೆಯನ್ನು ಪರಿಚಯಿಸುವ ನಗಾರಿಯನ್ನು ಬಾರಿಸಿರಿ. 2 मास में सभी को इस विशेष कार्य में अपनी विशेषता दिखानी है. ಜನವರಿ ತಿಂಗಳು ತಮ್ಮನ್ನು ಸಂಪೂರ್ಣ ಮಾಡಿಕೊಳ್ಳಿ. ಯಾವುದರಲ್ಲಿ ಸಂಪನ್ನ? ಜ್ಞಾನಮೂರ್ತಿ,
ನೆನಪಿನ ಮೂರ್ತಿ, ದೈವಿ ಗುಣಗಳ ಮೂರ್ತಿ, ಆಮೇಲೆ ಮಹಾದಾನಿ ಮೂರ್ತಿ. ಮುಂದಿನ 2 ತಿಂಗಳಲ್ಲಿ ಬಾಬರವರ ಏನು ಮಾಡಬೇಕು, ಪೆಹಚಾನ್ ಕಾ ನಗಾಡ, ತಂದೆಯ ಪರಿಚಯ ಎಲ್ಲರಿಗೂ ಸಿಗುವಂತೆ ನಗಾರಿ ಬಾರಿಸಬೇಕು. ವಿಶೇಷ ಕಾರ್ಯ ಸಭಿಕೋ ಈ ವರ್ಷ ಬಾಬಾ ಕೊಡ್ತಾ ಇದ್ದಾರೆ. जैसे याद की यात्रा में हर एक ने अपने पुरुषार्थ प्रमाण रेस में आगे बढ़ते रहने का पुरुषार्थ किया. ಒಳ್ಳೆಯದು. ತಂದೆಯ ನೆನಪಿನ ಯಾತ್ರೆಯಲ್ಲಿ ಎಲ್ಲರೂ ಓಟ, ನಾನು ಮುಂದೆ ಎಲ್ಲರೂ ಚಂದ ಪುರುಷಾರ್ಥ ಮಾಡಿದಿರಿ. ಈಗ 2 ತಿಂಗಳಲ್ಲಿ ತಂದೆಯನ್ನು ಪ್ರತ್ಯಕ್ಷಗೊಳಿಸುವ ನಯೇ ಪ್ಲ್ಯಾನ್ಸ್ ಏನು ಮಾಡಬೇಕೀಗ, ಪ್ರಾಕ್ಟಿಕಲ್ ಆಗಿ ತರಬೇಕು. ಅದರ ರೇಸನ್ನು ಮಾಡಿ ಆಮೇಲೆ ನಾನು ಬರ್ತೀನಿ, ನಿಮಗೆ ರಿಸಲ್ಟ್ ಹೇಳ್ತೀನಿ. इस रेस में फर्स्ट सेकेंड थर्ड प्राइज लेने वाले कौन निमित्त बने. ಸರ್ವಿಸ್ನಲ್ಲಿ ಬಾಬಾ ಏನು ಕೊಡ್ತಾರೆ, ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ತಗೊಳ್ಳಿಕ್ಕೆ ಯಾರು ನಿಮಿತ್ತ ಆಗ್ತೀರಿ. ಭಾಳ ಚಾನ್ಸ್ ಇದೆ, ಅಚ್ಚಾ ಚಾನ್ಸ್. ಶಿವ ಜಯಂತಿ ಮಹೋತ್ಸವಕ್ಕೆ ಇನ್ನು 2 ಮಾಸ ಮೇನ, ಇನ್ನು 2 ತಿಂಗಳಲ್ಲಿ ಇದೆ ಅಲ್ವಾ. ಆದ್ದರಿಂದ ರಿಸಲ್ಟ್ ನೋಡ್ತೀನಿ. 1 ಮಾಸ ಕೆ ಅಂದರ್ ಯೋಗ ಬಲ್ ಕಿ ಪ್ರಾಪ್ತಿ. ಈ ಜನವರಿ 1 ತಿಂಗಳು ಪೂರ್ಣ ಯೋಗ ಬಲದ ಪ್ರಾಪ್ತಿ. ಯೋಗ ಬಲದ ಮೂಲಕ ಮತ್ತೆ 2 ತಿಂಗಳು ಆತ್ಮಾವೋಂಕೋ ಜಗಾನೆ ಕಾ ಕರ್ತವ್ಯ ಕರೋ, ಸಬೂತ್ ದಿಕ್ಕಾವು. ಆತ್ಮಗಳನ್ನು ಜಾಗೃತಗೊಳಿಸುವ, ಎಬ್ಬಿಸುವ ಕೆಲಸವನ್ನು ಮಾಡಿ ಆ ಒಂದು ಸಬೂತ್ ತೋರಿಸಿರಿ. ಬಾಪ್ತಾದರವರು ಸಹ पुरुषार्थ का प्रत्यक्ष फल प्राप्त होता है ना. ಬಾಪ್ದಾದ ಸೆ, ಬಾಪ್ದಾದರವರಿಂದ ಪುರುಷಾರ್ಥದ ಪ್ರತ್ಯಕ್ಷ ಫಲ ಪ್ರಾಪ್ತಿಯಾಗ್ತದಲ್ವ. ಅದೇ ರೀತಿ ರಿಟರ್ನ್ ನಾವು ಏನು ಮಾಡಬೇಕು, ಪ್ರತ್ಯಕ್ಷ ಫಲ ತೋರಿಸಿರಿ. ಸರ್ವಶಕ್ತಿವಾನ್ ಬಾಪ್ ಕಿ ಪಾಲನಾ ಕಾ ಪ್ರತ್ಯಕ್ಷ ಸ್ವರೂಪ ದಿಕ್ಕಾವು. ಸರ್ವಶಕ್ತಿವಂತ ತಂದೆಯ ಪಾಲನೆ ತಗೊಳ್ತಿದ್ದೀವಿ ಅಂತಂದಮೇಲೆ ಆ ಪಾಲನೆಯ ಪ್ರತ್ಯಕ್ಷ ಸ್ವರೂಪವನ್ನು ತೋರಿಸಿರಿ. ಸಾಕಾರ ರೂಪ ದ್ವಾರ ಬಿ ಬಹುತ್ ಪಾಲನಾ ಲಿ. ಬ್ರಹ್ಮ ಬಾಬಾ ಇದ್ದಾಗ ಅವರ ಹತ್ರ ಬೇಕಾದಷ್ಟು ಪಾಲನೆ ತಗೊಂಡಿದ್ದೀವಿ. ಅವರು ಅವ್ಯಕ್ತ ರೂಪ ದ್ವಾರ ಬಿ ಪಾಲನಾ ಲಿ. ಅವ್ಯಕ್ತ ಆದ ಮೇಲೂ ಅವ್ಯಕ್ತ ರೂಪದಲ್ಲಿಯೂ ಸಹಿತ ನಾವು ಪಾಲನೆ ತಗೊಂಡಿದ್ದೀವಿ. अब अन्य आत्माओं की ज्ञान की पालना करके ನಾವು ತಗೊಂಡಿವಿ ಪಾಲನೆ. ಸಾಕಾರ ಬ್ರಹ್ಮ ಬಾಬನಿಂದಲೂ ಪಾಲನೆ ತಗೊಂಡೆವು. ಅವ್ಯಕ್ತ ರೂಪದಲ್ಲಿ ಸಹಿತ ಗುಲ್ಜರ್ ದಾದಿ ಚಿತ್ರು ಪಾಲನೆ ತಗೊಂಡೆವು. ಯಾವುದರ ಮೂಲಕ? ಮುರಳಿ ಮೂಲಕ. ನಮ್ಮ ಹತ್ರ ಸಾಕಾರ ಮುರಳಿನೂ ಇದೆ, ಅವ್ಯಕ್ತ ಮುರಳಿನೂ ಇದೆ. ಸಾಕಾರ ಪಾಲನೆನೂ ಇದೆ, ಅವ್ಯಕ್ತ ಪಾಲನೆನೂ ಇದೆ. ಈಗ ಅನ್ಯ ಆತ್ಮಗಳಿಗೆ ಜ್ಞಾನದ ಪಾಲನೆಯನ್ನು ಕೊಡಿ. ಅವರನ್ನು ತಂದೆಯ ಸಮ್ಮುಖಕ್ಕೆ ಕರ್ಕೊಂಡು ಬನ್ನಿ, ತಂದೆಯ ಸಮೀಪಕ್ಕೆ ಬರುವ ಹಾಗೆ ಮಾಡಿ. ನಾಟಕದಲ್ಲಿ ಏನು ಸಮಯ ಈಗ ನಡೀತಾ ಉಂಟು, अभी का जो ये वर्ष चल रहा है इसमें बहुत अनोखी बातें देखेंगी. ಈಗಿನ ನಾಟಕದ ಅನುಸಾರವಾಗಿ 73ನೇ ಇಸವಿ ಭಾಳ ಅನೋಖ, ಅಪರೂಪ, ಅಮೂಲ್ಯವಾದಂತಹ ಮಾತನ್ನು ತಾವೆಲ್ಲ ನೋಡಲಿದ್ದೀರಿ. इसके लिए आरंभ में विशेष याद का बल भरने का चांस मिला है. ಮುಂದಕ್ಕೆಲ್ಲ ಭಾಳ ನೋಡಲಿಕ್ಕಿದೆ. ಅದಕ್ಕೋಸ್ಕರ ಈಗ ಪ್ರಾರಂಭದಲ್ಲೇ 73ನೇ ಇಸವಿಯ ಪ್ರಾರಂಭ ಆಯಿತು. ಜನವರಿ ತಿಂಗಳ ಮುರಳಿ ಪ್ರಾರಂಭದಲ್ಲಿ ವಿಶೇಷ ನೆನಪಿನ ಬಲವನ್ನು ತುಂಬಿಸಿಕೊಳ್ಳಿಕ್ಕೆ ಈಗ ಚಾನ್ಸ್ ಮಿಲಾ ಹೇ. ಬೇಗ ಬೇಗ ಜಲ್ದಿ ಜಲ್ದಿ ನಯೇ ನಯೇ ನಜಾರ್, ನೈ ನೈ ಬಾತೆ ಸುನೆಂಗೆ ದೇಖೆಂಗೆ. ಮುಂದಕ್ಕೆ ಹೊಸ ಹೊಸ ಮಾತುಗಳು ನೋಡಲಿಕ್ಕಿದೆ, ಹೊಸ ಹೊಸ ದೃಶ್ಯ ನೋಡಲಿಕ್ಕಿದೆ. ಯಾಕೆಂದರೆ 73-74ರಲ್ಲಿ ವಾತಾವರಣ ಬಹಳ ಗಂಭೀರ ಇತ್ತು.
ಅವಾಗೆಲ್ಲ ಕರ್ಫ್ಯೂ ಎಲ್ಲ ಬಂದಿತ್ತು ಅವಾಗ. ಅದಕ್ಕೆ ಬಾಬಾ ಅಂತಿದ್ದಾರೆ, ಮೊದಲೇ ಇದು ಜನವರಿ ತಿಂಗಳು ಇನ್ನೂ ಬಂದಿಲ್ಲ, ಬರೋಕ್ಕಿಂತ ಮೊದಲೇ ಏನಂತಿದ್ದಾರೆ ಬಾಬಾ, ಹೊಸ ಹೊಸ ದೃಶ್ಯ, ಹೊಸ ಹೊಸ ಮಾತುಗಳು ಸುನೆಂಗೆ ದೇಖೆಂಗೆ. ಅದಕ್ಕೋಸ್ಕರ ಅವ್ಯಕ್ತ ಸ್ಥಿತಿ और ಅವ್ಯಕ್ತ मिलन का ವಿಶೇಷ ಅನುಭವ करना है. ಅವ್ಯಕ್ತ ಸ್ಥಿತಿ ಮತ್ತು ಅವ್ಯಕ್ತ ಮಿಲನದ ವಿಶೇಷ ಅನುಭವ ಮಾಡಿ. ಇಷ್ಟರ ತನಕ ಏನಿತ್ತು? ಬ್ರಹ್ಮ ತಂದೆಯ ಮೂಲಕ ವ್ಯಕ್ತ ಪಾಲನ, ಗುಲ್ಜಾರ್ ದಾದೀಜಿಯವರ ಮೂಲಕ ಅವ್ಯಕ್ತಾಗಿ ವ್ಯಕ್ತ ರೂಪದ ಪಾಲನೆ. ಈಗ ನಾವು ಅವ್ಯಕ್ತ ಸ್ಥಿತಿಯಲ್ಲಿದ್ದು ಅವ್ಯಕ್ತ ಮಿಲನದ ಅನುಭವ ಮಾಡಬೇಕು. ಈಗ ಎರಡೂ ಇಲ್ಲಲ್ಲ. ಈಗ ಶಿವಬಾಬಾ ವ್ಯಕ್ತದಲ್ಲಿ ಬಂದು ಮಿಲನ ಮಾಡಿದರು, ಆಮೇಲೆ ಅವ್ಯಕ್ತದಿಂದ ವ್ಯಕ್ತಕ್ಕೆ ಬಂದು ಮಿಲನ ಮಾಡಿದರು. ಈಗ ನಾವೇ ಅವ್ಯಕ್ತ ಸ್ಥಿತಿಯಲ್ಲಿದ್ದು ಅವ್ಯಕ್ತ ಮಿಲನದ विशेष अनुभव मारे. जो किसी भी समय मिलन द्वारा बुद्धि बल से अपने पुरुषार्थ विश्व सेवा के सर्व कार्य में सफलता मुहूर्त बन सको. ಯಾವುದೇ ಸಮಯದಲ್ಲಿ ಮಿಲನ ಮಾಡಬಹುದು. ಈಗ ಬುದ್ಧಿ ಬಲದಿಂದ ಮತ್ತು ನಮ್ಮ ಪುರುಷಾರ್ಥದಿಂದ ವಿಶ್ವ ಸೇವೆ ಸರ್ವ ಕಾರ್ಯದಲ್ಲಿ ಸಫಲತಾ ಮೂರ್ತಿಯಾಗಲಿಕ್ಕೆ ಸಾಧ್ಯ. ಯಾಕೆಂದರೆ ವ್ಯಕ್ತ ಮಿಲನ, ಅವ್ಯಕ್ತದಿಂದ ವ್ಯಕ್ತ ಮಿಲನ, ಅದು ಕೆಲವು ಸಮಯ ಹಿಂಗೆ ಕರಿತಿದ್ರು. ಇದು ಕಿಸಿ ಬಿ ಸಮಯ ಮೇ ಮಿಲನ ದ್ವಾರ, ಯಾವ ಟೈಮ್ ಬೇಕಾದ್ರೆ ನಾವು ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದುಕೊಂಡು ಬಾಪ್ತಾದರವ್ರನ್ನ ಮಿಲನ ಮಾಡ್ತೀವಿ. ಸರ್ವ ಕಾರ್ಯದಲ್ಲಿ ಸಫಲತೆ. ಈಗ ಅವ್ಯಕ್ತ ಮಿಲನದ ಅನುಭವ ಮಾಡಿದ್ದೀರಾ? ಜಿಸ್ ಸಮಯ ಚಾಹೋ, ಯಾವ ಸಮಯದಲ್ಲಿ ಬೇಕೋ ಆ ಸಮಯ, ಯಾವ ಪರಿಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ, ಆವಾಗ ಅವ್ಯಕ್ತ ಸ್ಥಿತಿಯಲ್ಲಿದ್ದುಕೊಂಡು ಅವ್ಯಕ್ತ ಮಿಲನದ ಅನುಭವ ಕರ್ ಸಕ್ತೆ ಹೋ. ಪ್ರಾಕ್ಟೀಸ್ ಆಗಿದೆಯಾ? ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀರಾ? ಈಗ ಇನ್ನಷ್ಟು ಏನು ಮಾಡಿ ಆ ಪ್ರಾಕ್ಟೀಸನ್ನು ಜಾಸ್ತಿ ಮಾಡಿ. ಬಾಬಾ ಅಂತಾರೆ, ತರೀಕಾ ತೋ ಸಭಿಕೋ ಆಗಯಾನ. ಅವ್ಯಕ್ತ ಸ್ಥಿತಿಯಲ್ಲಿ ಅವ್ಯಕ್ತ ಬಾಪ್ತಾದರವ್ರನ್ನ ಮಿಲನ ಮಾಡುವಂಥ ತರೀಕ ಎಲ್ಲರಿಗೂ ಬಂದಿದೆ ಅಲ್ವಾ? ಬಹಳ ಸಹಜ ತರೀಕ, ಭಾಳ ಸುಲಭ, ಭಾಳ ಸಹಜ. ಯಾಕೆಂದರೆ ಅದು ನನ್ನದೇ ರೂಪ. ಬಾಬಾ ಉದಾಹರಣೆ ಕೊಡ್ತಾರೆ. ಈಗ ಯಾವ ದೇಶದಲ್ಲಿ ಯಾವ ರೂಪದಲ್ಲಿ ಮಿಲನ ಚಾಹತೆ ಹೋ ವೈಸಾ ಅಪನ ವೇಷ ಬನಾ ಲೋ. ಯಾವ ದೇಶದಲ್ಲಿ ಯಾವ ರೂಪದಲ್ಲಿ ಮಿಲನ ಮಾಡಬೇಕೋ ಆ ವೇಷವನ್ನು ಹಾಕೊಂಬಿಡಿ. अगर अपना वेश बना लिया तो उस वेश में और उस देश में पहुंची जाएंगे. ಆ ವೇಷದಲ್ಲಿ ಆ ದೇಶಕ್ಕೆ ನಾವು ತಲುಪಿ ಬಿಡ್ತೀವಿ. ಹೇಳಿ, ಈಗ ಮಿಲನ ಮಾಡಬೇಕ ಎಲ್ಲಿ? ಪರನಾಮಕ್ಕೆ ಹೋಗಿ ನಿರಾಕಾರ ಜ್ಯೋತಿ ಸ್ವರೂಪ ತಂದೆಯನ್ನು ಮಿಲನ ಮಾಡಬೇಕು. ಆ ದೇಶಕ್ಕೆ ತಕ್ಕಂತೆ ನಾವು ಏನು ಮಾಡಿಬಿಡ್ತೀವಿ? ನಮ್ಮ ವೇಷವನ್ನು ಬದಲು ಮಾಡ್ಕೋತೀವಿ. ಅಭಿ ಸಾಕಾರಿ ಇದ್ದವ್ರು ಏನಾಗ್ಬಿಡ್ತೀವಿ? अभी निराकारी पहुंची जाएंगे. उस देश के वासी बाप से अनेक रूप से मिलन मना सकेंगे. ಆ ದೇಶದ ವಾಸಿಯಾಗಿ, ಆ ದೇಶವಾಸಿಯಾಗಿ ಬಾಬನ ಜೊತೆಗೆ ಅನೇಕ ರೂಪದಲ್ಲಿ ಮಿಲನ ಮಾಡ್ತೀವಿ. ಸಿರ್ಫ್ ಉಸ್ ದೇಶಕ್ಕೆ ಸಮಾನ ವೇಷ ಧಾರಣ ಕರೋ. ಪರನಾಮದಲ್ಲಿ ಹೋಗಿ ಜ್ಯೋತಿ ತಂದೆಯನ್ನು ಮಿಲನ ಮಾಡಬೇಕಾದ್ರೆ ನಾನು ಏನು ಮಾಡಬೇಕು? ಆ ದೇಶಕ್ಕೆ ತಕ್ಕಂತೆ ಅದೇ ವೇಷ, ನಾನು ಜ್ಯೋತಿಯಾಗಿಯೇ ಹೋಗಬೇಕು. ಸಮಾನ ರೂಪದ ವೇಷವನ್ನು ಧರಿಸಿರಿ. ಸೂಕ್ಷ್ಮ ವತನದಲ್ಲಿ ಬಾಪ್ತಾದವ್ರನ್ನ ಮಿಲನ ಮಾಡಬೇಕಾದ್ರೆ ಆ ದೇಶಕ್ಕೆ ಹೋಗುವಾಗ ನಾನು ಏನು ಮಾಡಬೇಕು? ನಾನು ಫರಿಷ್ಠ ರೂಪ ಆಗಬೇಕು. ಸ್ಥೂಲ ವೇಷ स्थूल शरीर की स्मृति से परे सूक्ष्म शरीर अर्थात सूक्ष्म देश के
ವೇಷಧಾರಿ ಬನ್ನು. ಬಾಪ್ತಾದರವ್ರು ನಮ್ಮೆಲ್ಲ ಮಾಡಬೇಕಾದ್ರೆ ಸೂಕ್ಷ್ಮವತನದ ವೇಷ ಯಾವುದು? ಫರಿಷ್ಠ. ಆ ವೇಷವನ್ನು ಧರಿಸಿರಿ. क्या बहुरूपी नहीं हो? क्या वेश धारण करना नहीं आता? ಬರ್ತದ? ಯಾವ ಬೇಕಾವಾಗ ನಿರಾಕಾರಿ ಸ್ವರೂಪ, ಯಾವ ಬೇಕಾವಾಗ ಫರಿಷ್ಠಾ ಸ್ವರೂಪ. ಆಜಕಲ್ ಕಿ ಜಗತ್ತಿನಲ್ಲಿ ಜೈಸಾ ಕರ್ತವ್ಯ ವೈಸಾ ವೇಷ ಧಾರಣ ಕರ್ಲೇತಿ. ಈ ಜಗತ್ತಿನಲ್ಲಿ ಏನು ಮಾಡ್ತಾರೆ? ಕರ್ತವ್ಯಕ್ಕೆ ತಕ್ಕಂತೆ ವೇಷವನ್ನು ಧರಿಸ್ತಾರೆ. ಪೊಲೀಸ್ ಕರ್ತವ್ಯಕ್ಕೆ ಹೋಗುವಾಗ, ಡ್ಯೂಟಿಗೆ ಹೋಗುವಾಗ ಕರೆಕ್ಟಾಗಿ ಏನು ಮಾಡ್ತಾರೆ? ಅದಕ್ಕೆ ತಕ್ಕಂತೆ, ಕರ್ತವ್ಯಕ್ಕೆ ತಕ್ಕಂತೆ ವೇಷ ಹಾಕೋತಾರೆ, ಡ್ರೆಸ್ ಹಾಕೋತಾರೆ. ಮನೆಯಲ್ಲಿ ಸಹಿತ ಅದೇ ರೀತಿ ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಬಂದಕ್ಕೆ ಇಟ್ಕೊಂಡು ಮನೆಯೊಳಗೆ ಇರ್ತಾರ? ಏನಿರಂಗಿಲ್ಲ ಮನೆಯೊಳಗೆ. ಎಲ್ಲಿ ಬೇಕೋ ಅಲ್ಲಿ ವೇಷವನ್ನು ಬದಲು ಮಾಡ್ಕೋತಾರೆ. ವೈಸೆ ಆಪ ಬಿ ಬಹುರೂಪಿಯನ್ನು ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡಬೇಕು, ಯಾವ ವೇಷ ಧಾರಣೆ ಮಾಡಬೇಕು ಮಾಡ್ಬೋದಲ್ವಾ? अभी अभी साकारी, अभी अभी आकारी. जैसे स्थूल वस्त्र सहज बदल सकते हो, तो क्या अपनी बुद्धि द्वारा, ಇದು ಯಾವುದರ ಮೂಲಕ? ನಮ್ಮ ಬುದ್ಧಿಯ ಮೂಲಕ अपने सूक्ष्म शरीर को धारण नहीं कर सकते हो. ಬುದ್ಧಿಯ ಬಲದಿಂದ ಸೂಕ್ಷ್ಮ ರೂಪವನ್ನು ಧಾರಣೆ ಮಾಡ್ಲಿಕ್ಕೆ ಬರಂಗಿಲ್ವಾ? ಕೇವಲ ಬಹುರೂಪಿಯಾಗಿರಿ, ಸರ್ವಸ್ವರೂಪದ ಸುಖದ ಅನುಭವ ಮಾಡಿ. ಬಹಳ ಸಹಜ. ಅಪ್ನಾ ಹಿ ಸ್ವರೂಪ ಹೇ. ನಂದೇ ಅದು ಡ್ರೆಸ್. ನನ್ನ ಡ್ರೆಸ್ ನಾನು ಹಾಕೊಳ್ಳೋದಕ್ಕೆ. ನಿರಾಕಾರಿ ಸ್ವರೂಪ ಯಾರ್ದು? ನಂದೇ. ಆಕಾರಿ ಸ್ವರೂಪ ನಂದೇ. अपना ही स्वरूप. कोई नकली रूप किसी दूसरे का थोड़ी धारण करते हो. दूसरे के वस्त्र ಮತ್ತೊಬ್ಬರದ್ದು ವಸ್ತ್ರ ಹಾಕ್ಕೊಳ್ಳಿ ಅಂತಂದರೆ ನೀಚೆ ಉಪರ್ ಹೋ ಸಕ್ತೆ ಅಲ್ವಾ? ಬೇರೆಯವ್ರದ್ದು ಬಟ್ಟೆ ಹಾಕ್ಕೊಳ್ಳಿ ಅಂದರೆ ಏನಾಗ್ತದೆ? ಮೇಲೆ ಕೆಳಗೆ ಆಗ್ಬೋದು. ಫಿಟ್ ಹೋ ಯಾ ನಾ ಹೋ. ಕೆಲವು ಫಿಟ್ ಆಗ್ಬೋದು, ಕೆಲವು ಲೂಸ್ ಆಗ್ಬೋದು, ಹೆಂಗೆಂಗೋ ಆಗ್ಬೋದು. ಮತ್ತೊಬ್ಬರದ್ದು ಹಾಕ್ಕೊಳ್ಳಿ ಅಂದರೆ. ನಮ್ಮದೇ ವಸ್ತ್ರ ಹಾಕ್ಕೊಳ್ಳಿ ಅಂದರೆ ಸಹಜ ಅಲ್ವಾ? अपना ही है ना. नाटकद अनुसार विशेष अभ्यास भी कोई रहस्य से नोंदा हुआ है. ನಾಟಕದ ಅನುಸಾರ ಈ ಅಭ್ಯಾಸನು ನಾಟಕದಲ್ಲಿ ರಹಸ್ಯ ಇದೆ. कौन सा रहस्य बना हुआ है? टच होता है. जो भी सभी बोल रहे हैं सभी यथार्थ है. अब यथार्थ स्थिति में स्थित होना. ನಿರಾಕಾರಿ ಸ್ಥಿತಿನೂ ಯಥಾರ್ಥ ಸ್ಥಿತಿ, ಫರಿಷ್ಠನೂ ಯಥಾರ್ಥ ಸ್ಥಿತಿ. ಸ್ಥಿತ ಆಗ್ತಿರಲ್ವಾ? ವ್ಯರ್ಥ ಸ್ಥಿತಿ ಇಲ್ಲ, ಸಮರ್ಥ ಶಕ್ತಿ ಸ್ವರೂಪದ ಸ್ಥಿತಿ. अब ड्रामा की रील जल्दी जल्दी परिवर्तन होनी है. अब वर्तमान समय चल रहा है, सभी बातें परिवर्तन होनी है. ನಾಟಕದ ಅನುಸಾರ ಪಟಾಪಟ್ ಚೇಂಜ್ ಆಗ್ತದೆ. ವರ್ತಮಾನ ಸಮಯ ಬಹಳ ಪರಿವರ್ತನೆಯ ಸಮಯ ಇದು. ವ್ಯಕ್ತದ ಮೂಲಕ ಅವ್ಯಕ್ತ ಮಿಲನ. ये सभी ತೀವ್ರ ಪರಿವರ್ತನ ಹೋನೆ ಹಿ. ವ್ಯಕ್ತದ ಮೂಲಕ ಅವ್ಯಕ್ತ ಮಿಲನನೂ ಸಹಿತ ತೀವ್ರ ಪರಿವರ್ತನೆ ಆಗಲಿದೆ. इस कारण अव्यक्त मिलन का विशेष अनुभव विशेष रूप से कराया है. आगे भी अव्यक्त स्थिति द्वारा अव्यक्त मिलन के विचित्र अनुभव बहुत करेंगे. ಯಾವಾಗ 73ನೇ ಇಸವಿಯಲ್ಲೇ ಹೇಳ್ತಿದ್ದಾನೆ ಬಾಬಾ. ಯಾವುದನ್ನ? ವ್ಯಕ್ತ ದ್ವಾರ ಅವ್ಯಕ್ತ ಮಿಲನ್, ಇದು ಚೇಂಜ್ ಆಗ್ಲಿಕ್ಕಿದೆ. ಅಂದರೆ ಅರ್ಥ ಏನು? ಗುಲ್ಜಾರ್ ದಾದೀಜಿಯವರ ಮೂಲಕ ಅವ್ಯಕ್ತ ಬಾಪ್ತಾದರವರ ಮಿಲನ, ಇದು ಚೇಂಜ್ ಆಗ್ತದೆ. ಅವತ್ತೇ ಹೇಳಿದ್ದಾರೆ ಬಾಬಾ. ಚೇಂಜ್ ಆದದ್ದು ಯಾವಾಗಲೂ ಅವತ್ತೇ ಹೇಳಿದ್ದಾರೆ, ಇದು ಚೇಂಜ್ ಆಗ್ತದೆ. ಬ್ರಹ್ಮ ಬಾಬರವರು ಹೋದರು. ಒಂದಿನ ಯಾರು ಹೋಗ್ತಾರೆ?
ಗುಲ್ಜಾರ್ ದಾದಿನೂ ಹೋಗ್ತಾರೆ. ಬ್ರಹ್ಮ ಬಾಬಾ ಇದ್ದಾಗ ಬಾಬರ ಮಿಲ್ಲ ಮಿಲ್ಲ ಅಂತ ಹೇಳ್ಕೊಂಡು ಎಲ್ಲ ಗ್ರೂಪ್ ಮಧುಬನಕ್ಕೆ ಹೋಗ್ತಿದ್ರು. ಶಿವ ಬಾಬಾ ಬ್ರಹ್ಮ ತಂದೆ ಮೂಲಕ ಏನ್ ಮಾಡ್ತಿದ್ರು, ವ್ಯಕ್ತ ರೂಪದಲ್ಲಿ ಮಿಲ್ಲ ಮಾಡ್ತಿದ್ರು. ಆಮೇಲೆ ಅವರು ಹೋದ ನಂತರ ಜನವರಿ 21, 1969ಕ್ಕೆ ಗುಲ್ಜಾರ್ ದಾದೀಜಿಯವರ ಶರೀರದಲ್ಲಿ ಅವ್ಯಕ್ತ ಆದಂತಹ ಬಾಪ್ತಾದ ವ್ಯಕ್ತ ರೂಪದಲ್ಲಿ ಮಿಲ್ಲ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ವ್ಯಕ್ತ ದ್ವಾರ ಅವ್ಯಕ್ತ ಮಿಲನವನ್ನ ಮಾಡಲಿಕ್ಕೆ ಶುರು ಮಾಡಿದರು. ಅದು ಸಹಿತ ಚೇಂಜ್ ಆಗ್ತದೆ, ಅದು ಬದಲಾಗ್ತದೆ. ಅಷ್ಟೊತ್ತಿಗೆ ನಮ್ಮದು ಯಾವುದು ಪ್ರಾಕ್ಟೀಸ್? ಅವ್ಯಕ್ತ ಸ್ಥಿತಿಯ ಮೂಲಕ ಅವ್ಯಕ್ತ ಮಿಲನ, ಅವ್ಯಕ್ತ ಸ್ಥಿತಿಯ ಮೂಲಕ ಬುದ್ಧಿಬಲದಿಂದ ಅವ್ಯಕ್ತ ಸ್ಥಿತಿಯಿಂದ ಅವ್ಯಕ್ತ ಮಿಲನದ ವಿಚಿತ್ರ ಅನುಭವ ಬಹಳ ಮಾಡಲಿಕ್ಕಿದ್ದೀರಿ. ಈ ವರ್ಷ ಅವ್ಯಕ್ತ ಮಿಲನದ ಮೂಲಕ ವಿಶೇಷ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ವರದಾನ ಸಿಕ್ಕಿದೆ. ಆದ್ದರಿಂದ ऐसे नहीं समझना यह मास समाप्त हुआ, लेकिन इसी अभ्यास को और इसी अनुभव को जो लगातार आगे आगे बढ़ाते रहेंगे उनको बहुत नए नए अनुभव होते रहेंगे. ಆದ್ದರಿಂದ ಬಾಬನಿಂದ ವರದಾನ ಸಿಕ್ಕಿದೆ ನಮಗೀಗ. ಅವ್ಯಕ್ತ ಮಿಲನದ ಮೂಲಕ ವಿಶೇಷ ಶಕ್ತಿಗಳ ಪ್ರಾಪ್ತಿಯ ವರದಾನ ಸಿಕ್ಕಿದೆ. ಬಾಬಾ ಅಂತಾರೆ, ಈ ತಿಂಗಳು ಮುಗೀತಂದರೆ ಎಲ್ಲ ಮುಗೀತಂತ ತಿಳ್ಕೊಂಬಿಡಬೇಡಿ. ಈ ಅನುಭವ ಏನಿದೆ ಅವ್ಯಕ್ತ ಸ್ಥಿತಿಯಲ್ಲಿ ಅವ್ಯಕ್ತ ಬಾಪ್ತಾದರವರನ್ನು ಮಿಲನ ಮಾಡುವಂಥ ಅನುಭವ ಲಗಾತಾರ ಇರಬೇಕು. ಅದನ್ನು ಬೆಳೆಸ್ರಿ, ಹೊಸ ಹೊಸ ಅನುಭವ ಆಗ್ತಾ ಹೋಗ್ತದೆ. समझा? ಈ ರೀತಿ ಸರ್ವ ಗುಣೋं में अपने को संपन्न बनाने वाले, ಸರ್ವ ಗುಣಗಳಿಂದ ತಮ್ಮನ್ನು ಸಂಪನ್ನ ಮಾಡಿಕೊಳ್ಳುವಂಥವರು, ತಮ್ಮ ಸಂಕಲ್ಪ ಮಾತು ಕರ್ಮದ ಮೂಲಕ ಸರ್ವ ವಿಶೇಷತೆಗಳನ್ನು ಪ್ರತ್ಯಕ್ಷ ಮಾಡುವಂಥವರು, ಬಾಪ್ತಾದರವರ ದಿವ್ಯ ಪಾಲನೆಯ ಪ್ರತ್ಯಕ್ಷ ಫಲವನ್ನು ತೋರಿಸುವಂಥವರು, ಬಾಬನ ಸದಾ ಸ್ನೇಹಿ ಸದಾ ಸಹಯೋಗಿ, ಸರ್ವಶಕ್ತಿಗಳಲ್ಲಿ ಸಮಾನಾಗಿರುವಂಥವರು, ಸರ್ವ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುವ ಶ್ರೇಷ್ಠಾತ್ಮಗಳಿಗೆ, ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಅಚ್ಚಾ, ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಓಂ ಶಾಂತಿ.